ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಸಿಂಪಲ್ಲಾಗಿ ಒಂದು ಸೌತ್ ಇಂಡಿಯನ್ ಮೀಲ್ ರೆಸಿಪಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇವತ್ತು ನೆಂಟರು ಬರೋದಿತ್ತು, ಫ್ರೆಂಡ್ಸ್ ಬರೋದಿತ್ತು. ಹಾಗಾಗಿ ಅವ್ರಿಗೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಸೌತ್ ಇಂಡಿಯನ್ ಮೀಲ್ ಮಾಡೋಣ, ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ಹೇಗೆ ಮಾಡ್ತೀನಿ ಅಂತ ನೀವೇ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಅನ್ನಕ್ಕೆ ಇಟ್ಕೊಂಡೆ. ನಾನು ಕುಕ್ಕರಲ್ಲಿ ಮಾಡೋದಿಲ್ಲ. ಕುಕ್ಕರಲ್ಲಿ ಮಾಡೋದು ತುಂಬ ಕಮ್ಮಿ. ಏಕೆಂತಂದರೆ ನಮ್ಮ ಮನೇಲಿ ಸ್ವಲ್ಪ ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ತಿನ್ನೋದು ಕಮ್ಮಿ. ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಕೊಂಡು ಅದು ನಮ್ಮದು 2 ಒಲೆ ಇರಲಿ, 1 ಒಲೆ ಕಮ್ಮಿ ಉರಿಯುತ್ತೆ, 1 ಒಲೆ ಜಾಸ್ತಿ ಉರಿಯುತ್ತೆ. ಹಾಗಾಗಿ ನಾನು ಅನ್ನನ ಕುದಿಸ್ಕೊಂಡು ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡೆ. ಅದಾದಮೇಲೆ ಈ ಕಡೆ ಟೊಮೊಟೊ ಬೇಳೆ ರಸಮ್ ಮಾಡೋಣ ಅಂತಂದ್ಬಿಟ್ಟು ಅದಕ್ಕೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಏಕೆಂತಂದರೆ ಅದು ಬೆಂದಾದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಹಾಗೆ ರಸಮ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ. ಹಾಗಾಗಿ ಈ ಕಡೆ ಅನ್ನ ಬೆಂದಿದೆಯಾ ಅಂತ ನೋಡ್ತಾ ಇದ್ದೆ. ಅದು ಅನ್ನ ಬೆಂದಿತ್ತು ಕೂಡ. ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಈ ಕಡೆ ಟೊಮೊಟೊ ಬೇಳೆ ರಸಮ್ಗೆ ಅದು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾವು ಏನಾದರೂ ಅಡುಗೆ ಮಾಡಬೇಕು ಅಥವಾ ಏನಾದರೂ ಒಂದು ಬೆಳಗಿನ ತಿಂಡಿ ಚೆನ್ನಾಗಿ ಮಾಡಬೇಕು ಅಂತಂದರೆ ನಾವು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಬೇಕು. ಆವಾಗ ನಮಗೆ ಮಾಡೋದಕ್ಕೂ ಈಸಿ ಆಗುತ್ತೆ, ಸ್ವಲ್ಪ ರಿಸ್ಕಿ ಅನಿಸಲ್ಲ, ಬರ್ಡನ್ ಅನಿಸಲ್ಲ. ಹಾಗಾಗಿ ಇವಾಗ ಸಡನ್ನಾಗಿ ಮಾಡ್ತೀನಿ ಅಂತಂದರೆ ಸುಮ್ಮನೆ ಗಡಿಬಿಡಿ ಆಗುತ್ತೆ. ಅದಕ್ಕೋಸ್ಕರ ನಾನು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊತೀನಿ. ಆ ಕಡೆ ಅನ್ನ ಬೆಂದಿತ್ತು, ಅದನ್ನು ಎತ್ತಿಟ್ಕೊಂಡೆ. ಅದಾದಮೇಲೆ ಈ ಕಡೆ ಟೊಮೊಟೊ ರಸಮ್ಗೂ ಕೂಡ ಇದು ರೆಡಿಯಾಗಿತ್ತು. ಸ್ವಲ್ಪ ಸ್ಮ್ಯಾಶ್ ಮಾಡೋದಕ್ಕೆ ತಣ್ಣ ಆಗಲಿ ಅಂತ ಬಿಟ್ಟಿದ್ದೆ. ಈ ಕಡೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಬೀನ್ಸ್ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡು 1-2 ಸತಿ ಕೂಗಿಸ್ಕೊಂಬಿಡೋಣ, ಒಗ್ಗರಣೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಕೂಗಿಸ್ಕೊತಾ ಇದ್ದೀನಿ. ನಾನು ಆ್ಯಸ್ ಯೂಶುವಲ್ ಈಗ ಮಾಡೋದಿಲ್ಲ, ಪಾತ್ರೆಯಲ್ಲೇ ಬೇಯಿಸ್ಕೊತೀನಿ, ಓಪನ್ ಪ್ಯಾನಲ್ಲಿ ಬೇಯಿಸ್ಕೊತೀನಿ. ಬಟ್ ಸಡನ್ನಾಗಿ ಸ್ವಲ್ಪ ನೆಂಟರು ಬೇಗ ಬರೋದ್ರಿಂದ ನಾನು ಈ ರೀತಿ ಬೇಗನೆ ಕೂಗಲಿ ಅಂತಂದ್ಬಿಟ್ಟು ನಮ್ಮ ಮನೇಲೂ ಕೂಡ ಹಾಗೆ ಹೇಳಿದ್ರು. ಕೂಗಿಸ್ಕೊಂಬಿಡು, ಅದಾದಮೇಲೆ ಒಗ್ಗರಣೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಇವಾಗ ಅದು ಕೂಗಿಸ್ಕೊಂಡಿದ್ದೀನಿ. ಆ ನೀರನ್ನ ನಾನು ಚೆಲ್ಲೋದಿಲ್ಲ, ಬಸಿದ್ಬಿಟ್ಟು ಬೇಳೆ ರಸಮ್ ಮಾಡ್ತೀನಲ್ಲ ಆ ರಸಮ್ಗೆ ಹಾಕ್ಕೊತೀನಿ, ಶಿಫ್ಟ್ ಮಾಡ್ತೀನಿ. ಅವಾಗ ಏನು ತೊಂದರೆ ಅನಿಸಲ್ಲ. ಸ್ವಲ್ಪ ಉಪ್ಪು ಎಲ್ಲ ಹಿಡ್ದಿರುತ್ತಲ್ಲ, ಕಮ್ಮಿ ಹಾಕ್ಕೊಂಡ್ರೆ ಆಯಿತು. ಈ ಕಡೆ ಅದೆಲ್ಲ ಬಸ್ದು ಎತ್ತಿಟ್ಕೊಂಡಾದ್ಮೇಲೆ ತಿರ್ಗಿ ಅದೇ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾವು ಪಲ್ಯ ರಸಮ್ ಮಾಡಿದ್ರೆ ಒಂದು ಸ್ವಲ್ಪ ಹಿಂಗು ಹಾಕ್ತೀವಿ, ಚೆನ್ನಾಗಿ ಗಮ್ ಅಂತ ಟೇಸ್ಟ್ ಬರುತ್ತೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಹೀಗೆ ಮಾಡ್ತೀರಾ? ಅಥವಾ ನೆಂಟರು ಗೆಸ್ಟ್ ಬಂದಾಗ ನೀವು ಯಾವ ರೀತಿ ಅಡುಗೆ ಮಾಡ್ತೀರಿ? ಅಕಸ್ಮಾತ್ ಸಡನ್ನಾಗಿ ಹೊಳಿಲಿಲ್ಲ ಹೊಸ ರೆಸಿಪೀಸು ಅಂದಾಗ ನೀವು ಏನು ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲೂ ಹೀಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇವಾಗ ನೋಡಿ, ಎಲ್ಲ ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಕೊನೆಯದಾಗಿ ಒಂಚೂರು ನಿಂಬೆಹಣ್ಣು, ಒಂಚೂರು ಕಾಯಿ ತುರಿ ಹಾಕ್ತೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ಬ್ರಾಹ್ಮಣರ ಮನೆಯಲ್ಲಿ ಮತ್ತು ಮದುವೆ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ, ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು ಒಂಚೂರು ಹಿಂಡ್ತೀನಿ ಅಷ್ಟೇ. ಇವಾಗ ಪಲ್ಯ ರೆಡಿ ಆಯಿತು. ಪಲ್ಯ ಆದಮೇಲೆ ಸ್ವಲ್ಪ ಕರಿ ಮಾಡೋಣ ಅಂತಂದ್ಬಿಟ್ಟು ಟೊಮೊಟೊ ಕರಿ ಮಾಡೋಣ, ಚಪಾತಿ ಮಾಡೋದಿತ್ತು. ಹಾಗಾಗಿ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಟೊಮೊಟೊ ಕರಿ ಮಾಡೋಣ ಅಂತಂದ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ನಾನು ಮಾಮೂಲಿಯಾಗಿ ಹಾಕೋದು ಕಮ್ಮಿ, ಬಟ್ ಕರಿಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಆಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ 1-2 ಸತಿ ಕೂಗಿಸ್ಬಿಡ್ತೀನಿ. ಏಕೆಂತಂದರೆ ಸ್ವಲ್ಪ ಬೇಗ ಆಗುತ್ತೆ ಅಲ್ವಾ, ನಮಗೆ ರಿಸ್ಕ್ ಅನಿಸೋದಿಲ್ಲ. ಈ ರೀತಿ ಬೇಗ ಮಾಡ್ಕೊಳ್ಳೋದ್ರಿಂದ ರಿಸ್ಕ್ ಅನಿಸೋದಿಲ್ಲ. ಈ ಥರ ಸೌತ್ ಇಂಡಿಯನ್ ಮೀಲ್ ಮಾಡಿ ಪ್ರೊಸೀಜರ್ ನನಗೆ 1-1.5 ಗಂಟೆ ಟೈಮಲ್ಲಿ ಮುಗ್ದೋಯ್ತು. ನಾನು ಜಾಸ್ತಿ ಸಾಮಾನ್ಯವಾಗಿ ಪಾತ್ರೆಯಲ್ಲೇ ಮಾಡೋದು. ಬಟ್ ನಮ್ಮ ಅತ್ತೆ ಸ್ವಲ್ಪ ಕುಕ್ಕರಲ್ಲೇ ಬೇಯಿಸ್ಕೊ, ಬೇಗ ಆಗುತ್ತೆ ನಿನಗೆ, ಒಗ್ಗರಣೆ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲ ಒಂದು ಕುಕ್ಕರಲ್ಲಿ ಮಾಡ್ತಾ ಆ ಕಡೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೆ. ಈಗ ನೋಡಿ, ಟೊಮೊಟೊ ಕರಿ ಕೂಡ ರೆಡಿ ಆಯಿತು. ಅದನ್ನು ಶಿಫ್ಟ್ ಮಾಡಿಕೊಂಡೆ. ಅಲ್ಲಿ ನಾವು ಟೊಮೊಟೊ ಬೇಳೆ ರಸಮ್ಗೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ತಣ್ಣಗಾಗಿತ್ತು ಕಂಪ್ಲೀಟಾಗಿ. ಸ್ಮ್ಯಾಶ್ ಮಾಡಿಕೊಂಡು ತಿರ್ಗಿ ಅದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ಒಗ್ಗರಣೆಗೆ ಸ್ವಲ್ಪ ಹಿಂಗು, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಹಿಂಗೆ ಹಾಕೋದ್ರಿಂದ ಟೊಮೊಟೊ ರಸಮ್ ಘಮ ಮಾತ್ರ ಸಖತ್ತಾಗಿ ಬರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಬೇಕಾದ್ರೆ. ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಮತ್ತು ಬೇಳೆ ಹಾಕಿ, ಹುಣಸೆ ರಸ ಹಾಕಿ, ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಮತ್ತು ಸಾರಿನ ಪುಡಿ ಮತ್ತು ಸಾಂಬಾರು ಪುಡಿ ಬೇರೆ ಬರುತ್ತೆ. ರಸಮ್ಗೆ ಸಾರಿನ ಪುಡಿನೇ ಹಾಕಬೇಕಲ್ವ, ಅದು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಕುದಿಯುವಾಗ ಕೊನೆಯಲ್ಲಿ ಎಳೆ ಕರ್ಬೇವಿನ ಸೊಪ್ಪಿನ ಕಡ್ಡಿ ಇರುತ್ತೆ ನೋಡಿ, ಕಡ್ಡಿ ಸಮೇತನೇ ಹಾಕಿ, ಸಖತ್ತು ಟೇಸ್ಟ್ ಬರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಕುದ್ಮೇಲೆ ಅದನ್ನ ಹಾಗೆ ಮುಚ್ಚಿಟ್ಬಿಡಿ. ಚೆನ್ನಾಗಿ ತಿರ್ಗಿ ನಾವು ಊಟ ಮಾಡೋ ಹೊತ್ತಲ್ಲಿ ಓಪನ್ ಮಾಡಿಕೊಂಡ್ರೆ ಘಮ 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 ಅಂತ ಇರುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ.
ಇದಾದಮೇಲೆ ನಾನು ಈ ಕಡೆ ಚಪಾತಿಗೂ ಕೂಡ ಕಲಿಸ್ಕೊತಾ ಇದ್ದೆ. ಆ ಕಡೆ ಎಲ್ಲ ರೆಡಿ ಆದಮೇಲೆ ಈ ಕಡೆ ಚಪಾತಿ ಕಲಿಸ್ಕೊತಾ ಇದ್ದೆ. ಚಪಾತಿ ಅಂದರೆ ಚಪಾತಿ ಮಾಡೋದು ತುಂಬ ಏನು ಕಷ್ಟ ಅಲ್ಲ, ಒಂದು 1/4 ಗಂಟೆಲಿ ರೆಡಿ ಆಗುತ್ತೆ. ಕಲಸಿಟ್ಬಿಟ್ಟು ಒಂದು 1/4 ಗಂಟೆ ಆದಮೇಲೆ ಚೆನ್ನಾಗಿ ನಾದ್ಕೊಂಡು ಅದನ್ನ ಉಂಡೆ ಕಟ್ಟಿ ಲಟ್ಟಿಸ್ಕೊಂಡ್ರೆ ಸಾಫ್ಟಾಗೂ ಬರುತ್ತೆ. ಅಲ್ಲಲ್ಲೇ ಏಕೆಂತಂದರೆ ಇವಾಗ 1 ಗಂಟೆ ಊಟ ಮಾಡ್ತೀವಿ ಅಂತಂದರೆ 12 ಗಂಟೆಗೆ ಮಾಡಿಕೊಂಡ್ರೆ ನಡೆಯುತ್ತೆ, ಏನು ತೊಂದರೆ ಇರೋದಿಲ್ಲ. ಈ ಚಳಿಗಾಲದಲ್ಲಿ ಬೆಳಿಗ್ಗೆನೇ ಮಾಡಿಟ್ಟು ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಲ್ಲಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಸ್ವಲ್ಪ ಬಿಸಿ ಬಿಸಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ಎಲ್ಲ ಲಟ್ಟಿಸ್ಕೊಳ್ಳೋದಕ್ಕೆ ಉಂಡೆ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಲಟ್ಟಿಸೋವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾವು ಸುತ್ತ ಲಟ್ಟಿಸ್ಕೊತಾ ಹೋಗಬೇಕು. ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಸುತ್ತ ಲಟ್ಟಿಸ್ಕೊತಾ ಹೋದರೆ ಫುಲ್ಕ ಬರುತ್ತಲ್ಲ, ಆ ರೀತಿ ಫುಲ್ಕ ರೀತಿ ಬರುತ್ತೆ. ಸಖತ್ತಾಗಿರುತ್ತೆ ಈ ರೀತಿ ಚಪಾತಿ ಮಾಡ್ಕೊಂಡು ತಿಂದರೆ. ಆಲ್ಮೋಸ್ಟ್ ಒಂದು ಊಟ ಅಂತಂದರೆ ಚಪಾತಿ ಅಥವಾ ಪರೋಟ, ಪೂರಿ ಈ ರೀತಿಯಾಗಿ ಇರುತ್ತೆ. ಪೂರಿ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಪರೋಟ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ, ಹಾಗಾಗಿ ನಾವು ಚಪಾತಿನೇ ಮಾಡ್ಕೊಂಡ್ವಿ. ಮುದ್ದೆ ಕೂಡ ತಿನ್ಬೋದಾಗಿತ್ತು, ಬಟ್ ಬೆಳಗ್ಗೆನೇ ನಾವು ರಾಗಿ ಗಂಜಿ ಕುಡಿದಿದ್ವಿ, ಹಾಗಾಗಿ ಬೇಡ ರಾಗಿ ಗಂಜಿ ಕುಡ್ದಿದ್ದೀವಲ್ಲ ಅಂತಂದ್ಬಿಟ್ಟು ಚಪಾತಿನೇ ಮಾಡ್ಕೊಳ್ಳೋ ಪ್ಲ್ಯಾನ್ ಇತ್ತು. ಹಾಗಾಗಿ ಚಪಾತಿನೇ ನಾನು ತಯಾರಿ ಮಾಡ್ತಾಯಿದ್ದೆ. ಈಗ ನೋಡಿ ಚೆನ್ನಾಗಿ ಸುತ್ತಲೂ ಲಟ್ಟಿಸ್ಕೊಂಡ್ರೆ ಚಪಾತಿ ಚೆನ್ನಾಗಿ ಫುಲ್ಕ ಥರ ಬರುತ್ತೆ, ಚೆನ್ನಾಗಿ ಸಾಫ್ಟಾಗಿರುತ್ತೆ. ಏಕೆಂತಂದರೆ ನಾವು ಎಣ್ಣೆ ಹಾಕಿ ಚೆನ್ನಾಗಿ ನಾದಿರೋದ್ರಿಂದ ಸಾಫ್ಟಾಗಿ ಬರುತ್ತೆ ಚಪಾತಿ. ನಾನು ಇದಕ್ಕೆ ಹಾಲು ಹಾಕಿ ಕಲಸೋದು ಆ ಥರ ಏನೂ ಮಾಡೋದಿಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ತೀನಿ ಅಷ್ಟೇ. ಈ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೇ ಸಾಫ್ಟಾಗಿ ಬರುತ್ತೆ ಚಪಾತಿ. ನಿಮ್ಮನೇಲಿ ಹೇಗೆ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ತೀರಾ ಅಥವಾ ನೀರು ಹಾಕ್ತೀರಾ, ಹೇಗೆ ಮಾಡ್ತೀರಿ ಚಪಾತಿ ಕಮೆಂಟ್ ಮಾಡಿ ನನಗೆ. ಇವಾಗ ಈ ಪ್ರೊಸೀಜರ್ ಎಲ್ಲ ಮಾಡೋದಕ್ಕೆ ನಂಗೆ 1-1.5 ಗಂಟೆ ಟೈಮ್ ಆಯಿತು ಅಷ್ಟೇ. ಏಕೆಂತಂದರೆ ನಾನು ರಾತ್ರಿಯೇ ಪ್ಲ್ಯಾನ್ ಮಾಡಿದ್ದೆ ಈ ರೀತಿ ಚಪಾತಿ ಊಟನೇ ಮಾಡೋಣ, ಏಕೆಂತಂದರೆ ಬರೋದಿತ್ತು ಅಂದಮೇಲೆ ಸುಮ್ಮನೆ ಬರೀ ಅನ್ನ ಸಾಂಬಾರು ತಿನ್ನೋದು ಇದ್ದಿದ್ದೆ, ಡೈಲಿ ಚಪಾತಿ ತಿನ್ನೋದು ಇದ್ದಿದ್ದೆ. ಅದೆಲ್ಲ ಸೇರಿ ಒಂದೊಳ್ಳೆ ಊಟ ಸೌತ್ ಇಂಡಿಯನ್ ಮೀಲ್ ಮಾಡೋಣ, ಆವಾಗ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮಾಡ್ಕೊಂಡಿದ್ದು. ಈಗ ನೋಡಿ ಚಪಾತಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಳ್ಳುವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ, ಚೆನ್ನಾಗಿ ತಿನ್ಬೋದು. ಹಾಗಾಗಿ ಸುತ್ತಲೂ ಬೇಯಿಸ್ಕೊಂಡು ಎತ್ತಿಟ್ಕೊಂಡೆ. ಅದಾದಮೇಲೆ ಸ್ವೀಟ್ ಮಾಡೋದಕ್ಕೆ ಪಾಯಸ ಮಾಡೋದಿತ್ತು, ಬಟ್ ಪಾಯಸ ಬೇಡ ಅಂತ ಅನ್ನಿಸ್ತು. ಮನೆಯಲ್ಲೇ ಜಾಮೂನ್ ಪ್ಯಾಕೆಟ್ ಇತ್ತು, ಹಾಗಾಗಿ ನಮ್ಮ ಮನೇಲಿ ಹೇಳಿದ್ರು ಜಾಮೂನೇ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡ್ವಿ. ನಾನು ಆ್ಯಕ್ಚುಲಿ ಪಾಯಸನೇ ಮಾಡೋ ಪ್ಲ್ಯಾನ್ ಇತ್ತು. ರಾತ್ರಿ ಎಲ್ಲ ನಾನು ಪಾಯಸನೇ ಮಾಡಿಬಿಡೋಣ ಬೆಳಗ್ಗೆ ಎದ್ದು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು, ಜಾಮೂನೇ ತಯಾರಿ ಮಾಡೋಣ ಅಂತಂದ್ಬಿಟ್ಟು. ಅದು ಕೂಡ ಏನು ಕಷ್ಟ ಅನಿಸಲ್ಲ, ಏಕೆಂತಂದರೆ ಜಾಮೂನ್ ಮಾಡೋದು ಈಸಿನೇ. ಉಂಡೆ ಕಟ್ಟೋದಿದೆಯಲ್ಲ, ಆ ಉಂಡೆ ಕಟ್ಟೋ ನ್ಯಾಕ್ ಕಲ್ತ್ಕೊಂಡ್ಬಿಟ್ರೆ ಜಾಮೂನ್ ಕೂಡ ಬೇಗನೆ ಮಾಡಬಹುದು. ನಾನು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹದವಾಗಿ ಕಲಿಸ್ಕೊಂಡ್ರೆ ಚಪಾತಿ ಹಿಟ್ಟು ಬರುತ್ತಲ್ಲ, ಅದಕ್ಕಿಂತ ಒಂಚೂರು ಗಟ್ಟಿಯಾಗಿ ಕಲಿಸ್ಕೊಬೇಕು. ಹದವಾಗಿ ಕಲಿಸ್ಕೊಂಡ್ರೆ ಉಂಡೆ ಕಟ್ಟೋದಕ್ಕೂ ಈಸಿ ಆಗುತ್ತೆ. ನೋಡಿ ಈ ರೀತಿ ಹದವಾಗಿ ಕಲಿಸ್ಕೊಂಡೆ. ಇದಕ್ಕೂ ಕೂಡ ನಾನು ಹಾಲು ಮಿಕ್ಸ್ ಮಾಡೋದಿಲ್ಲ, ನೀರಲ್ಲೇ ಕಲಿಸ್ತೀನಿ, ಸಾಫ್ಟಾಗೇ ಬರುತ್ತೆ ಜಾಮೂನು. ಎಲ್ಲ ಬೇಕರಿಯಲ್ಲಿ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ಅದೇ ರೀತಿ ಬರುತ್ತೆ. ಕಷ್ಟ ಏನಲ್ಲ ಜಾಮೂನ್ ಮಾಡೋದು ಈಸಿನೇ. ನೋಡಿ ಉಂಡೆನ ಪ್ರೆಸ್ ಮಾಡಿ ನೀಟಾಗಿ ಚೆನ್ನಾಗಿ ನಾದ್ಕೊಂಡು ಪ್ರೆಸ್ ಮಾಡಿ ಉಂಡೆನ ರೌಂಡ್ ಶೇಪಲ್ಲಿ ಕಟ್ಟಿದ್ರೆ ಅದು ಒಡೆಯಲ್ಲ ಕರಿವಾಗ. ಕೆಲವೊಂದು ಸತಿ ಜಾಮೂನ್ ಮಾಡುವಾಗ ಕರಿವಾಗ ಒಡೆಯುತ್ತೆ ಎಣ್ಣೆಲಿ ಹಾಕುವಾಗ, ಆಮೇಲೆ ಸಿಡಿದು ಬಿಡುತ್ತೆ. ಆ ರೀತಿ ಏನು ಬರೋದಿಲ್ಲ ನಾನು ಮಾಡೋ ಜಾಮೂನ್. ನೋಡಿ ಇವಾಗ ಎಲ್ಲ ಉಂಡೆ ಕಟ್ಕೊಂಡು ಮೆಲ್ಲಕ್ಕೆ ನಿಧಾನಕ್ಕೆ ಹಾಕಬೇಕಷ್ಟೇ, ಅದನ್ನು ಟಚ್ ಮಾಡಬಾರ್ದು, 1-2 ಸೆಕೆಂಡ್ ಟಚ್ ಮಾಡಬಾರ್ದು. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಬೇಕು. ಜೋರು ಉರಿ ಕೊಟ್ಬಿಟ್ರೆ ಜಾಮೂನು ಬ್ಲ್ಯಾಕ್ ಆಗಿಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಬೆಂದಿರಲ್ಲ. ಹಾಗಾಗಿ ಸಣ್ಣ ಉರಿ ಕೊಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಇಲ್ಲ ಕಲರ್ ಚೇಂಜ್ ಆಗಿ ನೋಡಿ ಈ ರೀತಿ ಕಲರ್ ಬರಬೇಕು. ಈ ರೀತಿ ಕಲರ್ ಬರೋ ತನಕ ಸ್ವಲ್ಪ ಹಾಗೆ ಉರುಳಿಸ್ಬೇಕು ಅದನ್ನು ಎಣ್ಣೆಲೆ. ಎತ್ತೆತ್ತಿ ಆಡೋದಕ್ಕಿಂತ ಉರುಳಿಸ್ತಾ ಇದ್ದರೆ ಸುತ್ತ ಎಲ್ಲ ಕಡೆ ಬೆಂದ್ಕೊಳುತ್ತೆ. ನೋಡಿ ಇವಾಗ ಜಾಮೂನ್ ಕೂಡ ಸಿದ್ಧ ಆಯಿತು, ಅದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಲರು ಚೇಂಜ್ ಆಗುತ್ತೆ, ಉರುಳಿಸ್ತಾ ಇದ್ದರೆ ಎಲ್ಲ ಕಡೆ ಬೇಯುತ್ತೆ. ಇಷ್ಟೇ, ಒಂದೇ ಕಲರಲ್ಲಿ ಒಂದೇ ಹದವಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಜಾಮೂನ್ ಕೂಡ ಈಸಿನೇ. ಅದಾದಮೇಲೆ ಅಲ್ಲೇ ಎಣ್ಣೆ ಕಾಯ್ತಿತ್ತಲ್ಲ ಅಂತಂದ್ಬಿಟ್ಟು ಹಪ್ಪಳ, ಉದ್ದಿನ ಹಪ್ಪಳ ಅಂಗಡಿಯಿಂದ ತಂದಿದ್ದು ಅದನ್ನು ಹಾಕ್ಕೊಂಡ್ವಿ. ಏಕೆಂತಂದರೆ ಒಂದು ಮೀಲ್ ಅಂದಮೇಲೆ ಒಂದು ಹಪ್ಪಳ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ನೆಂಟರು ಇಷ್ಟರು ಬಂದರೆ ಇದೇ ರೀತಿ ಬಾಳೆ ಎಲೆಯಲ್ಲೇ ಊಟ ಮಾಡೋದು. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಎಲ್ಲರೂ ಕೂತು ಒಟ್ಟಿಗೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ನೆಮ್ಮದಿಯಾಗಿ ಊಟ ಮಾಡ್ಬೋದು. ನಿಮ್ಮನೆಯಲ್ಲೂ ಹೀಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಒಂಚೂರಾದರೂ ಯೂಸ್ಫುಲ್ ಅನಿಸಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.